ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರೂ ರಾಮ ಜಪ ನಡೀತಿದೆ. ನಿನ್ನೆ ಪ್ರಧಾನಿ ಮೋದಿ ಏರ್ಪೋರ್ಟ್ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಈ ರಾಮ ಮಂದಿರದಿಂದ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನಿನ್ನೆ ರಾಮ ಜನ್ಮಭೂಮಿ ಅಯೋಧ್ಯೆಯ ಅಷ್ಟ ದಿಕ್ಕುಗಳಲ್ಲಿಯೂ ಸಂಭ್ರಮ ಮನೆ ಮಾಡಿತ್ತು. ನೆರೆದವರ ಕಣಕಣದಲ್ಲೂ ರಾಮಘೋಷ ಮೊಳಗಿದ್ವು. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ನಡೆಯಲಿದ್ದು ದೇಶದ ಉದ್ದಗಲಕ್ಕೂ ರಾಮನಾಮ ಅನುರಣಿಸುತ್ತಿದೆ. ಇಂಥ ಅಯೋಧ್ಯೆಯಲ್ಲಿ ಇವತ್ತು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಸಿಕ್ಕಿದೆ. ರಾಮನೂರಲ್ಲಿ ಅಭಿವೃದ್ಧಿಯ ಪರ್ವ ಆರಂಭ. ಅಯೋಧ್ಯೆ ನಗರಕ್ಕೆ ಸ್ಮಾರ್ಟ್ ಸಿಟಿ ಸ್ಪರ್ಶ. ರಾಮ ಭಕ್ತರ 500 ವರ್ಷಗಳ ಕನಸು ನನಸಾಗೋ ಕಾಲ ಬಂದಿದೆ. ಭರತ ರಾಮನ ಪಾದುಕೆಗಳನ್ನ ಹೊತ್ತು 14 ವರ್ಷ ರಾಮನಿಗಾಗಿ ಕಾಯ್ದಂತೆ ಕೋಟ್ಯಾಂತರ ರಾಮ ಭಕ್ತರು 500 ವರ್ಷ ಸಂಕಲ್ಪವನ್ನ ಎದೆಯಲ್ಲಿ ನೆಟ್ಟು ಕಾದಿದ್ರು. ಆ ಸಂಕಲ್ಪ ಈಡೇರುತ್ತಿದ್ದು ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅದಕ್ಕೂ ಮುನ್ನ ಅಂದ್ರೆ ನಿನ್ನೆ ಅಯೋಧ್ಯೆಯ ಅಭಿವೃದ್ಧಿಯ ದಿಕ್ಕನ್ನೇ ಬದಲಿಸಿ ಹೊಸ ಅಯೋಧ್ಯೆ ನಿರ್ಮಾಣವಾಗಿದೆ. ಅಯೋಧ್ಯೆಗೆ ಹೊಸ ಸ್ಪರ್ಶ, ಟೌನ್ಶಿಪ್ ನಿರ್ಮಾಣ. ಅಯೋಧ್ಯೆ ಜಿಲ್ಲೆ ಮೊದಲು ಫೈಜಾಬಾದ್ ಜಿಲ್ಲೆ ಎಂದಿತ್ತು. ಸಿಎಂ ಯೋಗಿ ಮೋದಿ ಜೋಡಿ ಅದನ್ನ ಅಯೋಧ್ಯೆ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ರು. ನಂತರ ಅಯೋಧ್ಯೆಗೆ ಹೊಸದಾಗಿ ನಗರಸಭೆ ರಚಿಸಿದ್ರು. ಸರಯು ನದಿ ತೀರದಲ್ಲಿ ಲಕ್ಷ ದೀಪೋತ್ಸವ ಆಚರಿಸಿ ಗಿನ್ನಿಸ್ ದಾಖಲೆ ಮಾಡಿದ್ರು. ಜೊತೆಗೆ ಸುಮಾರು 1200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯೆ ಹಾಗೂ ಫೈಜಾಬಾದ್ ನಗರಗಳ ನಡುವೆ ಹೊಸ ಟೌನ್ಶಿಪ್ ನಿರ್ಮಾಣವಾಗ್ತಿದೆ. ಸುಮಾರು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯಧಾಮ ಜಂಕ್ಷನ್ ರೈಲು ನಿಲ್ದಾಣ ಅಭಿವೃದ್ಧಿಗೊಂಡಿದೆ. ದೇಶೀಯ ವಿಮಾನ ನಿಲ್ದಾಣವಾಗಿದ್ದನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಅಪ್ಗ್ರೇಡ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.